ಎಲ್ರಿಗೂ ನಮಸ್ಕಾರ. ಮನಸು ಶಾಕಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಗೊಜ್ಜು ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ತಿಂದೇ ಇರ್ತೀರಾ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೀಡಿಯಂ ಅವಲಕ್ಕಿ 2 ಕಪ್ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ದಪ್ಪ ಅವಲಕ್ಕಿನೂ ಸಹ ತಗೋಬಹುದು. ಅದನ್ನು ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಯಲ್ಲಿ ಇದನ್ನ ತರ್ತರಿಯಾಗಿ ರುಬ್ಕೋಬೇಕು. 1 ರಿಂದ 2 ಸರ್ತಿ 1-2 ಸೆಕೆಂಡ್ನಷ್ಟು ಮಿಕ್ಸಿನ ಆನ್ ಮಾಡಿದ್ರೆ ಸಾಕು. ಈಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದನ್ನ ಜರಡಿ ಹಿಡ್ಕೋಬೇಕು. ಜರಡಿಗೆ ನಾನಿಲ್ಲಿ ದೊಡ್ಡ ಕಣ್ಣಿನ ಜರಡಿ ತಗೊಳ್ತಾ ಇಲ್ಲ, ಯಾಕಂದರೆ ಪುಡಿ ಮಾಡಿರೋ ಅವಲಕ್ಕಿ ಎಲ್ಲ ಅದರೊಳಗಡೆ ಬಿದ್ದೋಗುತ್ತೆ. ಸೊ ಮೀಡಿಯಮ್ ಆಗಿ ಸ್ವಲ್ಪ ಸಣ್ಣದಾಗಿರುವಂತಹ ಜರಡಿನ ಇಟ್ಕೊಂಡು ನಾನು ಪುಡಿ ಮಾಡಿಟ್ಕೊಂಡಿರೋಂತಹ ಅವಲಕ್ಕಿನ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಜರಡಿ ಹಿಡ್ಕೊಂಡ್ಮೇಲೆ ನೋಡಿ, ಈ ರೀತಿ ಅವಲಕ್ಕಿ ಮೇಲೆ ಬರುತ್ತೆ. ಉಳಿದಿರುವಂತಹ ಪುಡಿ ಕೆಳಗಡೆ ಇರೋದನ್ನು ನಾನು ದೋಸೆಗೆ ಉಪಯೋಗಿಸ್ತೀನಿ. ನಾವು ಜರಡಿ ಹಿಡ್ಕೊಳ್ಳಲ್ಲ, ಹಾಗೆ ಮಾಡ್ತೀವಿ ಅಂದ್ರೂ ಸಹ ಏನೂ ತೊಂದರೆ ಇಲ್ಲ, ಅದನ್ನು ಸಹ ಸೇರಿಸ್ಕೊಂಡು ಮಾಡ್ಕೋಬಹುದು. ಜರಡಿ ಹಿಡಿದಿರುವಂತಹ ಪುಡಿ ಅವಲಕ್ಕಿನ ನಾನು ನೀರಿನಲ್ಲಿ 2 ರಿಂದ 3 ಸರ್ತಿ ಚೆನ್ನಾಗಿ ತೊಳೆದು ಬಸೆ ಹಾಕೊಂಡಿದ್ದೀನಿ. ಇದನ್ನ ನೀರಿನಲ್ಲಿ ನೆನೆಸುವಂತಹ ಅವಶ್ಯಕತೆ ಇಲ್ಲ, ಜಸ್ಟ್ 2 ರಿಂದ 3 ಸರ್ತಿ ಕ್ಲೀನಾಗಿ ತೊಳೆದು ಬಸೆ ಹಾಕೊಂಡ್ರೆ ಸಾಕು. ಹುಳಿಗೆ ನಾನಿಲ್ಲಿ ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕೊಂಡಿದ್ದೀನಿ. ಅದರ ರಸನೂ ಸಹ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೊಜ್ಜು ಅವಲಕ್ಕಿಗೆ ಗೊಜ್ಜು ಮಾಡಲಿಕ್ಕೆ 1 ಸ್ಪೂನ್ ಎಣ್ಣೆಗೆ ನಾನು 1/2 ಚಮಚದಷ್ಟು ಜೀರಿಗೆ, ಹಾಗೆ ತೆಗೆದಿಟ್ಕೊಂಡಿರುವಂತಹ ಹುಣಸೆ ರಸ, ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಉಪ್ಪು ಹುಳಿ ಖಾರ ಕರೆಕ್ಟಾಗಿರಬೇಕು ಅಂತಂದರೆ ಸಮ ಬೆಲ್ಲನೂ ಸಹ ಹಾಕೋಬಹುದು. ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1/2 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ಗೊಜ್ಜಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ತಿಳಿ ಸಾರಿನ ಪುಡಿನ ನಾನಿಲ್ಲಿ 1.5 ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ಇದರ ಬದಲಿಗೆ ನೀವು ಸಾಂಬಾರ್ ಪುಡಿ ಅಥವಾ ಪುಳಿಯೋಗರೆ ಪುಡಿ ಇದ್ರೂ ಸಹ ಹಾಕೋಬಹುದು. ತಿಳಿ ಸಾರಿನ ಪುಡಿ ಹಾಗೂ ತಿಳಿ ಸಾರಿನ ರೆಸಿಪಿನ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಒಂದ್ಸರ್ತಿ ಚೆಕ್ ಮಾಡಿ. ಈಗ ಇದು ಚೆನ್ನಾಗಿ ಕುದ್ದು ಗಟ್ಟಿಯಾಗಬೇಕು. ಸೊ ನಾನು ಇನ್ನೊಂದು ಒಲೆ ಮೇಲೆ ಸಣ್ಣದಾಗಿ ಕುದಿಲಿಕ್ಕೆ ಇಟ್ಕೊಳ್ತೀನಿ. ಅವಲಕ್ಕಿ ಇವಾಗ ಚೆನ್ನಾಗಿ ನೆಂದಿದೆ, ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ತೊಳೆದ್ಬಿಟ್ಟು ಹಾಗೆ ನೀರನ್ನು ಬಸೆ ಹಾಕೊಂಡಿರೋದ್ರಿಂದ ಗಂಟಾಗಿರುತ್ತೆ. ಸೊ ಆ ಗಂಟುಗಳನ್ನೆಲ್ಲ ಬಿಡಿಸ್ಕೊಂಡು ಉದುರುದ್ರಾಗಿ ಮಾಡ್ಕೋಬೇಕು. ಒಂದೇ ಸರ್ತಿ ಗೊಜ್ಜಲ್ಲಿ ಹಾಕಿ ಆ ಗಂಟುಗಳನ್ನು ಬಿಡಿಸ್ಲಿಕ್ಕೆ ಹೋದರೆ ಅವಲಕ್ಕಿ ಮುದ್ದೆ ಆಗುತ್ತೆ, ಹಾಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಅದು ಹೀರ್ಕೊಳ್ಳೋದಿಲ್ಲ. ಎಲ್ಲ ಗಂಟುಗಳನ್ನು ಬಿಡಿಸ್ಕೊಂಡು ಅವಲಕ್ಕಿನ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಕಡೆ ಗೊಜ್ಜು ಕುದೀತಾ ಇದೆ, ಇನ್ನೊಂದು ಕಡೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕು, ಆಗ ಮಾತ್ರ ಅವಲಕ್ಕಿ ಚೆನ್ನಾಗಿ ಹುಳಿ ಉಪ್ಪು ಖಾರ ಹೀರ್ಕೊಂಡು ತಿನ್ನಲಿಕ್ಕೆ ರುಚಿಯಾಗುತ್ತೆ. 2 ದೊಡ್ಡ ಚಮಚದಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ 1/2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಕಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಗೊಜ್ಜು ಅವಲಕ್ಕಿಗೆ ಶೇಂಗಾ ತುಂಬಾನೇ ರುಚಿ ಕೊಡುತ್ತೆ. 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮುರ್ಕೊಂಡಿರುವಂತಹ 1-2 ಒಣಮೆಣಸಿನಕಾಯಿನ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಘಮಕ್ಕೆ 1/2 ಚಮಚದಷ್ಟು ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕಾಳುಗಳು ಚೆನ್ನಾಗಿ ಕೆಂಪಗಾಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಕಾಳುಗಳೆಲ್ಲ ಕೆಂಪಾಗಿ ಒಗ್ಗರಣೆ ರೆಡಿ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡಿ 1 ದೊಡ್ಡ ಚಮಚದಷ್ಟು ಕರಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿ ಎಳ್ಳಿನ ಬದಲಿಗೆ ನೀವು ಬಿಳಿ ಎಳ್ಳು ಹಾಗೆ ಒಣಕೊಬ್ಬರಿ ತುರಿನೂ ಸಹ ಹಾಕೋಬಹುದು. ಒಂದು ಸೈಡ್ ಕುದಿಲಿಕ್ಕೆ ಇಟ್ಕೊಂಡಿದ್ನಲ್ಲ, ಈಗ ಗೊಜ್ಜು ಕೂಡ ಗಟ್ಟಿಯಾಗಿ ರೆಡಿಯಾಗಿದೆ. ಈಗ ಅವಲಕ್ಕಿನ ಸೇರಿಸೋಣ. ಅವಲಕ್ಕಿನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಅವಲಕ್ಕಿ ಬಿಸಿ ಆಗೋ ತನಕ ಚೆನ್ನಾಗಿ ಕಲಿಸ್ಕೋಬೇಕು. ಗೊಜ್ಜಿಗೆ ಮಾತ್ರ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ. ಈಗ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಾಡಿರ್ತಕ್ಕಂತಹ ಒಗ್ಗರಣೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ ಮೇಲೇ ಗೊಜ್ಜು ಅವಲಕ್ಕಿಯ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಚೆನ್ನಾಗಿ ಬಿಸಿ ಆಗಬೇಕು, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದ ಗೊಜ್ಜು ಅವಲಕ್ಕಿ ರೆಡಿ. ನೀವು ಗೊಜ್ಜು ಅವಲಕ್ಕಿನ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಗೊಜ್ಜು ಅವಲಕ್ಕಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ. ನಮಸ್ಕಾರ.